ಬಹಳಷ್ಟು ಅಭ್ಯರ್ಥಿಗಳು ಕೆಸೆಟ್ ಕ್ಲಾಸ್ ಮಾಡ್ರಿ ಸರ್ ಕ್ಲಾಸ್ ಮಾಡ್ರಿ ಅಂತ ಕೇಳ್ತಾ ಇದ್ರು, ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು. ಮೊದ್ಲು ಕೆಸೆಟ್ ಸಿಲೆಬಸ್ ತರ ಬಂದ್ ಕೆಸೆಟ್ ಸಿಲೆಬಸ್ ನೋಡ್ಕೊಂಡು ಆ ನಂತರ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಸಬ್ಜೆಕ್ಟ್ ಮ್ಯಾಥಮೆಟಿಕಲ್ ಸೈನ್ಸ್. ಮ್ಯಾಥಮೆಟಿಕಲ್ ಸೈನ್ಸ್ ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಅನ್ನು ನೋಡೋಣ. ಸಬ್ಜೆಕ್ಟ್ ಕೋಡ್ 26 ಆಗಿರುತ್ತೆ. ಇದು ಸಿಲೆಬಸ್ ಕಾಮನ್ ಸಿಲೆಬಸ್ ಫಾರ್ ಪಾರ್ಟ್ ಬಿ ಅಂಡ್ ಪಾರ್ಟ್ ಸಿ ಸೆಕ್ಷನ್ ಅಂತ ಹೇಳ. ಮ್ಯಾಥಮೆಟಿಕಲ್ ಸೈನ್ಸ್ ಯೂನಿಟ್ 1 ಏನಾಗಿರುತ್ತ? ಯೂನಿಟ್ 1 ಎನಾಲಿಸಿಸ್ ಅಂತ ಐತಿ. ಎನಾಲಿಸಿಸ್ ಅಂತಂದ್ರ ಕಾಂಪ್ಲೆಕ್ಸ್ ಅನಾಲಿಸಿಸ್, ರಿಯಲ್ ಅನಾಲಿಸಿಸ್ ಇವೆಲ್ಲ ಬರ್ತವೆ. ಇದ್ರೊಳಗಿದ್ದು ರಿಯಲ್ ಅನಾಲಿಸಿಸ್, ನ್ಯೂಮರಿಕಲ್ ಅನಾಲಿಸಿಸ್ ಅಂತ ಇರುತ್ತ. ಇದು ರಿಯಲ್ ಅನಾಲಿಸಿಸ್. ರಿಯಲ್ ಅನಾಲಿಸಿಸ್ ಅದ್ರೊಳಗೇನು ಎಲಿಮೆಂಟರಿ ಸೆಟ್ ಥಿಯರಿ. ಎಲಿಮೆಂಟರಿ ಸೆಟ್ ಥಿಯರಿಯನ್ನ ಈಗಾಗಲೇ ನೀಟಾಗಿ ಅಂದ್ರೆ ತುಂಬಾ ನೀಟಾಗಿ ಮಾಡಿ ಹಾಕೈತಿ. ನಮ್ ಯೂಟ್ಯೂಬ್ ಚಾನಲ್ ನಲ್ಲಿ ಐತಿ, ನೋಡಿಲ್ಲ ಅಂದ್ರೆ ನೋಡ್ಕೋರಿ. ಫೈನೈಟ್ ಕೌಂಟೇಬಲ್ ಅನ್ಕೌಂಟೇಬಲ್ ಸೆಟ್ಸ್ ಇದು ಮತ್ತ ಇದ್ರೊಳಗ 2013ರಿಂದ 2025 ಕೇಳಲಾದಂತ ಎಲ್ಲಾ ಪ್ರಶ್ನೆಗಳನ್ನು ಈ ಸಿಲೆಬಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಕೇಳಲಾದ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಸಹ ಡಿಸ್ಕಷನ್ ಮಾಡಿ ಹಾಕೈತಿ, ನೋಡ್ಕೊರಿ ಒಂದ್ಸರಿ. ರಿಯಲ್ ನಂಬರ್ ಸಿಸ್ಟಮ್ ಆಸ್ ಕಂಪ್ಲೀಟ್ ಆರ್ಡರ್ ಫೀಲ್ಡ್, ಆರ್ಕಿಮಿಡಿಯನ್ ಪ್ರಾಪರ್ಟಿ, ಸುಪ್ರೀಮಮ್, ಇನ್ಫಿಮಮ್ ಇದು ಇದೆ, ನೋಡಿಲ್ಲ ಅಂದ್ರೆ ನೋಡ್ಕೊಳ್ರಿ. ಸೀಕ್ವೆನ್ಸ್ ಅಂಡ್ ಸೀರೀಸ್ ಇದೆ, ಸೀಕ್ವೆನ್ಸ್ ವರೆಗೂ ಕಂಪ್ಲೀಟ್ ಆಗಿ ನೀಟಾಗಿದೆ. ಇನ್ನ ಸೀರೀಸ್, ಕನ್ವರ್ಜೆನ್ಸ್, ಲಿಮಿಟ್ ಸುಪ್ರೀಮಮ್, ಲಿಮಿಟ್ ಇನ್ಫಿಮಮ್ ಇದನ್ನು ನೋಡೋಣ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸಿಲೆಬಸ್ ಅನ್ನ ನೋಡ್ರಿ. ಮೊದಲು ಬೋಲ್ಜಾನೋ ವೈರ್ಸ್ಟ್ರಾಸ್ ಥಿಯರಮ್, ಹ್ಯಾನೆಬೋರಲ್ ಥಿಯರಮ್ ಇದು ಆಕ್ಚುಲಿ ಇಲ್ಲೇ ಬರುತ್ತ. ಆರ್ಕಿಮಿಡಿಯನ್ ಪ್ರಾಪರ್ಟಿ, ಸುಪ್ರೀಮಮ್ ಅಂದ್ರ ಏನು, ಟೋಪಾಲಜಿ ಆಫ್ ರಿಯಲ್ ನಂಬರ್ಸ್ ಅಂತ ಒಂದ್ ಚಾಪ್ಟರ್ ಬರುತ್ತ, ಅಲ್ಲೇ ಇವೆಲ್ಲ ಬರ್ತಾವ. ಬೋಲ್ಜಾನೋ ವೈರ್ಸ್ಟ್ರಾಸ್ ಥಿಯರಮ್, ಹ್ಯಾನಿಬೋರಲ್ ಪ್ರಾಪರ್ಟಿ, ಕನೆಕ್ಟೆಡ್ ಡಿಸ್ಕನೆಕ್ಟೆಡ್ ಸೆಟ್ ಇವೆಲ್ಲ. ಟೋಪಾಲಜಿ ಅಂತಾನು ಒಂದ್ ಬೇರೆ ಟಾಪಿಕ್ ಐತಿ, ಅದಲ್ಲ. ಟೋಪಾಲಜಿ ಆಫ್ ರಿಯಲ್ ನಂಬರ್ಸ್, ಟೋಪಾಲಜಿ ಆಫ್ ರಿಯಲ್ ನಂಬರ್ಸ್ ಇಲ್ಲೇ ಬರುತ್ತದ. ಅದರಲ್ಲಿ ಅವನ್ನೆಲ್ಲ ಡಿಸ್ಕಷನ್ ಮಾಡ್ತೀವಿ. ಕಂಟಿನ್ಯೂಟಿ, ಯೂನಿಫಾರ್ಮ್ ಕಂಟಿನ್ಯೂಟಿ ನೋಡ್ರಿ. ಕಂಟಿನ್ಯೂಟಿ, ಯೂನಿಫಾರ್ಮ್ ಕಂಟಿನ್ಯೂಟಿ, ಡಿಫರೆನ್ಷಿಯಾಬಿಲಿಟಿ, ಮೀನ್ ವ್ಯಾಲ್ಯೂ ಥಿಯರಮ್. ಇಲ್ಲೇ ಕಂಟಿನ್ಯೂಟಿ ಒಮ್ಮಾಗ್ಲಿ ಹೇಳ್ಯಾರ ಅಂದ್ರ ಕಂಟಿನ್ಯೂಟಿ ಮೇಲೆ ಪ್ರಶ್ನೆ ಕೇಳ್ತಾರ ಅಂತಲ್ಲ. ಲಿಮಿಟ್ಸ್ ಮೊದ್ಲ ಲಿಮಿಟ್ಸ್ ಮೇಲೆ ಬರುತ್ತ. ಲಿಮಿಟ್ಸ್, ಕಂಟಿನ್ಯೂಟಿ, ಯೂನಿಫಾರ್ಮ್ ಕಂಟಿನ್ಯೂಟಿ, ಡಿಫರೆನ್ಷಿಯಾಬಿಲಿಟಿ, ಮೀನ್ ವ್ಯಾಲ್ಯೂ ಥಿಯರಮ್. ಮೊದ್ಲ ಲಿಮಿಟ್ಸ್ ಬಗ್ಗೆ ಗೊತ್ತಿರಬೇಕು, ಆನಂತರ ಕಂಟಿನ್ಯೂಟಿ, ಯೂನಿಫಾರ್ಮ್ ಕಂಟಿನ್ಯೂಟಿ, ಡಿಫರೆನ್ಷಿಯಾಬಿಲಿಟಿ, ಮೀನ್ ವ್ಯಾಲ್ಯೂ ಥಿಯರಮ್ ಇದು ಒಂದ ಆರ್ಡರ್ ಆಗುತ್ತ. ಅಂದ್ರೆ ಇದನ್ನ ಹೇಳಿಲ್ಲ ಅಂತಂದ್ರೆ ಇದನ್ನ ನೋಡ್ಬಾರ್ದು ಅಂತಲ್ಲ. ಇದ್ರ ಮೇಲೆ ಪ್ರಶ್ನೆ ಯಾವ್ದಾದವು ಇದನ್ನ ಇಲ್ಲಿ ಕೊಟ್ಟಿಲ್ಲ ಅಂದ್ರು ಪ್ರಶ್ನೆ ಬರೋದು ಮಾತ್ರ ಇದ್ರ ಮೇಲೆ. ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಲಿಮಿಟ್ಸ್ ಒಳಗ ಇನ್ಡಿಟರ್ಮಿನೇಟ್ ಫಾರ್ಮ್ಸ್ ಬರ್ತಾವು, ಅವು ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ ಪ್ರಶ್ನೆಗಳು ಬರ್ತಾ. ಸೀಕ್ವೆನ್ಸ್ ಅಂಡ್ ಸೀರೀಸ್ ಆಫ್ ಫಂಕ್ಷನ್ಸ್, ಯೂನಿಫಾರ್ಮ್ ಕನ್ವರ್ಜೆನ್ಸ್ ನೋಡ್ರಿ. ಇಲ್ಲಿ ಯೂನಿಫಾರ್ಮ್ ಕಂಟಿನ್ಯೂಟಿ, ಇಲ್ಲ ಯೂನಿಫಾರ್ಮ್ ಕನ್ವರ್ಜೆನ್ಸ್. ರೇಮಾನ್ ಸಮ್ಸ್, ರೇಮಾನ್ ಇಂಟಿಗ್ರಲ್ಸ್, ಇಂಪ್ರಾಪರ್ ಇಂಟಿಗ್ರಲ್ಸ್ ಮತ್ತು ಪ್ರಾಪರ್ ಇಂಟಿಗ್ರಲ್ಸ್ ನ ಐತಿ, ಈ ಸಿಲೆಬಸ್ ನಲ್ಲಿ ಹೇಳಿಲ್ಲ. ಮೊನೊಟೋನಿಕ್ ಫಂಕ್ಷನ್ಸ್, ಟೈಪ್ಸ್ ಆಫ್ ಡಿಸ್ಕಂಟಿನ್ಯೂಟಿ, ಫಂಕ್ಷನ್ಸ್ ಆಫ್ ಬೌಂಡೆಡ್ ವೇರಿಯೇಷನ್, ಟೈಪ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ಇಲ್ಲಿ ಕಂಟಿನ್ಯೂಟಿ ಐತಲ್ಲ, ಇಲ್ಲಿನೂ ಬರುತ್ತಿದ್ದು ಟೈಪ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ಆ ಕಾನ್ಸೆಪ್ಟ್ ಅರ್ಥ ಆಗಿತ್ತಂದ್ರೆ ಈ ಕಾನ್ಸೆಪ್ಟ್ ಈಸಿ ಆಗಿ ಅರ್ಥ ಆಗುತ್ತೆ. ಇಲ್ಲೇ ಇಂಪ್ರಾಪರ್ ಇಂಟಿಗ್ರಲ್ಸ್ ಅಲ್ಲೇ ಅದಾದ ನಂತರನೇ ಬರುತ್ತ.
ಇದ್ರೊಳಗ ರೇಮಾನ್ ಸಮ್, ರೇಮಾನ್ ಇಂಟಿಗ್ರಲ್, ಇಂಪ್ರಾಪರ್ ಇಂಟಿಗ್ರಲ್ಸ್, ಮೊನೊಟೋನಿಕ್ ಫಂಕ್ಷನ್ಸ್, ಟೈಪ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ಅದಾದ ನಂತರ ಈ ಟಾಪಿಕ್ ಬೇರೆ, ಫಂಕ್ಷನ್ಸ್ ಆಫ್ ಬೌಂಡೆಡ್ ವೇರಿಯೇಷನ್ಸ್. ನೆಕ್ಸ್ಟ್ ಲೆಬಿಸ್ಕಿ ಮೇಜರ್, ಲೆಬಿಸ್ಕಿ ಇಂಟಿಗ್ರಲ್, ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗ್ಯಾವ. ಏನು ರೇಮಾನ್ ಇಂಟಿಗ್ರಲ್ ಆಗಿತ್ತಂದ್ರೆ ಲೆಬಿಸ್ಕಿ ಮೇಜರ್ ಆಗಿರುತ್ತ, ಅಥವಾ ಲೆಬಿಸ್ಕಿ ಮೇಜರ್ ಆಗಿತ್ತಂದ್ರೆ ರೇಮಾನ್ ಇಂಟಿಗ್ರಲ್, ಹಿಂಗ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿವು. ಕಂಟಿನ್ಯೂಟಿ ಇತ್ತಂದ್ರ ರೇಮಾನ್ ಇಂಟಿಗ್ರಲ್ ಮೇಲೆ ಪ್ರಾಪರ್ಟಿ ಚೆಕ್ ಮಾಡೋದು, ಈ ತರ. ಫಂಕ್ಷನ್ಸ್ ಆಫ್ ಸೆವೆರಲ್ ವೇರಿಯೇಬಲ್ಸ್, ಡೈರೆಕ್ಷನಲ್ ಡೆರಿವೇಟಿವ್, partial derivative, derivative as a linear transformation, inverse and implicit function theorem. ನೋಡ್ರಿ, inverse and implicit functions theorem. ಚೆನ್ನಾಗೈತೆ. ಮೆಟ್ರಿಕ್ ಸ್ಪೇಸಸ್, ಕಾಂಪ್ಯಾಕ್ಟ್ನೆಸ್, ಕನೆಕ್ಟೆಡ್ನೆಸ್, ನಾನ್ ಲೀನಿಯರ್ ಸ್ಪೇಸಸ್, ಸ್ಪೇಸಸ್ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಆಸ್ ಎಕ್ಸಾಂಪಲ್ಸ್. ಮೆಟ್ರಿಕ್ ಸ್ಪೇಸಸ್ ದಲ್ಲಿ ಬರುತ್ತಿದೆಯಲ್ಲ ಮೆಟ್ರಿಕ್ ಸ್ಪೇಸಸ್. ನೆಕ್ಸ್ಟ್ ಇಲ್ಲಿನೂ ಓದ್ತೀವಿ ಅದನ್ನ. ಟೋಪೋಲಜಿ ಆಫ್ ರಿಯಲ್ ನಂಬರ್ಸ್ ದೊಳಗನು ಕನೆಕ್ಟೆಡ್ ಡಿಸ್ಕನೆಕ್ಟೆಡ್ನೆಸ್ ಬರುತ್ತಾ. ಇಲ್ಲೇ ನೀಟಾಗಿ ಮೆಟ್ರಿಕ್ ಸ್ಪೇಸ್ ನಲ್ಲಿ ನೀಟಾಗಿ ಕನೆಕ್ಟೆಡ್ನೆಸ್, ಕಾಂಪ್ಯಾಕ್ಟ್ನೆಸ್, ನಾನ್ ಲೀನಿಯರ್ ಸ್ಪೇಸಸ್, ಬನಾಚ್ ಸ್ಪೇಸ್ ಅಂತ ಬರುತ್ತಾ, ಅದನ್ನ ಇಲ್ಲಿ ಇಟ್ಟಿಲ್ಲ, ಇಲ್ಲಿ ಬರುತ್ತ ಅದು. ಮತ್ತ ಅದ್ರ ಬಗ್ಗೆ ಐಡಿಯಾ ಇರಬೇಕು. ಲೀನಿಯರ್ ಆಲ್ಜಿಬ್ರಾ ನೋಡ್ತೀವಿ. ನೋಡ್ರಿ, ವೆಕ್ಟರ್ ಸ್ಪೇಸ್, ಲೀನಿಯರ್ ಆಲ್ಜಿಬ್ರಾ, ಇದು ಲೀನಿಯರ್ ಆಲ್ಜಿಬ್ರಾ. ವೆಕ್ಟರ್ ಸ್ಪೇಸಸ್, ಸಬ್ ಸ್ಪೇಸಸ್, ಲೀನಿಯರ್ ಡಿಪೆಂಡೆನ್ಸ್, ಬೇಸಸ್, ಡೈಮೆನ್ಷನ್. ಲೀನಿಯರ್ ಡಿಪೆಂಡೆನ್ಸ್ ಕೊಟ್ರ, ಲೀನಿಯರ್ ಇಂಡಿಪೆಂಡೆನ್ಸ್ ಒಂದು ಹೇಳಿಲ್ಲ. ಲೀನಿಯರ್ ಡಿಪೆಂಡೆನ್ಸ್, ಬೇಸಸ್, ಡೈಮೆನ್ಷನ್, algebra of linear transformations. Next, algebra of matrices, rank and determinant of matrices, linear equations. ನೋಡ್ರಿ, ಲೀನಿಯರ್ ಇಕ್ವೇಶನ್ಸ್ ಮೇಲೂ ಕೇಳ್ಯಾರ. ಇದ್ರ ಮೇಲೆ ತುಂಬಾ ಸಿಂಪಲ್ ಆಗಿರೋ ಲೀನಿಯರ್ ಆಲ್ಜಿಬ್ರಾ ಮೇಲೆ, ಇದ್ರ ಮೇಲೆ ಸ್ಪೆಷಲ್ ಆಗಿ ಒಂದು ಕ್ವಶನ್ ಬಂದೇ ಬರುತ್ತ. ಐಗನ್ ವ್ಯಾಲ್ಯೂಸ್ ಅಂಡ್ ಐಗನ್ ವೆಕ್ಟರ್ಸ್, ಇದ್ರ ಮೇಲೆ ಕ್ವಶನ್ ಬರುತ್ತಾ. ಕೇಲಿ ಹ್ಯಾಮಿಲ್ಟನ್ ಥಿಯರಂ, ಮ್ಯಾಟ್ರಿಕ್ ರಿಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರತಿ ವರ್ಷ ಕ್ವಶನ್ ಕೇಳ್ತಾರ. ಮ್ಯಾಟ್ರಿಕ್ ರಿಪ್ರೆಸೆಂಟೇಷನ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್, ಚೇಂಜ್ ಆಫ್ ಬೇಸಸ್, canonical forms, diagonal forms, triangular forms, Jordan forms, inner product spaces, orthonormal bases, quadratic forms, reduction and classification of quadratic forms. Quadratic forms ಮೇಲೇನು ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಯೂನಿಟ್ 2 ಕಾಂಪ್ಲೆಕ್ಸ್ ಅನಾಲಿಸಿಸ್. ಯೂನಿಟ್ 1 ದೊಳಗ ರಿಯಲ್ ಅನಾಲಿಸಿಸ್, ಲೀನಿಯರ್ ಆಲ್ಜಿಬ್ರಾ ಆಯ್ತು. ಯೂನಿಟ್ 2 ದೊಳಗ ಕಾಂಪ್ಲೆಕ್ಸ್ ಅನಾಲಿಸಿಸ್. ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್, ದ ಕಾಂಪ್ಲೆಕ್ಸ್ ಪ್ಲೇನ್, ಪಾಲಿನಾಮಿಯಲ್ಸ್, ಪವರ್ ಸೀರೀಸ್. ಇದು ಇಂಪಾರ್ಟೆಂಟ್, ಪವರ್ ಸೀರೀಸ್. ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತ. ಟ್ರಾನ್ಸೆಂಡೆಂಟಲ್ ಫಂಕ್ಷನ್ಸ್ ಸಚ್ ಆಸ್ ಎಕ್ಸ್ಪೋನೆನ್ಷಿಯಲ್, ಟ್ರಿಗ್ನೋಮೆಟ್ರಿಕ್ ಅಂಡ್ ಹೈಪರ್ಬೋಲಿಕ್ ಫಂಕ್ಷನ್ಸ್, ಅನಾಲಿಟಿಕ್ ಫಂಕ್ಷನ್ಸ್, ಕೌಚಿ-ರೇಮಾನ್ ಇಕ್ವೇಶನ್ಸ್. ಕೌಚಿ-ರೇಮಾನ್ ಇಕ್ವೇಶನ್ ತುಂಬಾ ಇಂಪಾರ್ಟೆಂಟ್, ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾವೆ. ಕಾಂಟೂರ್ ಇಂಟಿಗ್ರಲ್, ಕೌಚಿಸ್ ಥಿಯರಂ, ಕೌಚಿಸ್ ಇಂಟಿಗ್ರಲ್ ಫಾರ್ಮುಲಾ. ಕೌಚಿಸ್ ಇಂಟಿಗ್ರಲ್ ಫಾರ್ಮುಲಾ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆ ಪ್ರತಿ ವರ್ಷನೂ ಕೇಳ್ತಾರೆ. ಲೆವಲೂಸ್ ಥಿಯರಂ, ಮ್ಯಾಕ್ಸಿಮಮ್ ಮಾಡ್ಯುಲಸ್ ಪ್ರಿನ್ಸಿಪಲ್, ಕ್ವಾರ್ಟ್ಜ್ ಲೆಮಾ, ಓಪನ್ ಮ್ಯಾಪಿಂಗ್ ಥಿಯರಂ. ಡೈರೆಕ್ಟ್ ಥಿಯರಂ ಬೇಸ್ಡ್ ಕ್ವಶನ್ಸ್ ಓಪನ್ ಮ್ಯಾಪಿಂಗ್ ಥಿಯರಂ ಮೇಲೆ ಕೇಳ್ತಾರ. ಟೈಲರ್ ಸೀರೀಸ್, ಲಾರೆಂಟ್ ಸೀರೀಸ್, ಕ್ಯಾಲ್ಕುಲಸ್ ಆಫ್ ರೆಸಿಡ್ಯೂಸ್, ಕನ್ಫಾರ್ಮಲ್ ಮ್ಯಾಪಿಂಗ್ಸ್, ಮೋಬಿಯಸ್ ಟ್ರಾನ್ಸ್ಫಾರ್ಮೇಶನ್ಸ್. ನೆಕ್ಸ್ಟ್ ಆಲ್ಜಿಬ್ರಾ ಅಂತ ಹೇಳ್ಯಾರ. ಇದು ಅಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ ಆರ್ abstract algebra or
ಮಾಡರ್ನ್ ಆಲ್ಜಿಬ್ರಾ ಅಂತಾನೆ ಹೇಳ್ತಾರ. ಮಾಡರ್ನ್ ಆಲ್ಜಿಬ್ರಾ ಅಂತಾನೆ ಹೇಳ್ತಾರ. ಅಬ್ಸ್ಟ್ರಾಕ್ಟ್ ಆರ್ ಮಾಡರ್ನ್ ಆಲ್ಜಿಬ್ರಾ. ಪರ್ಮುಟೇಷನ್ಸ್, ಕಾಂಬಿನೇಷನ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎನ್ ಪಿ ಆರ್. ನೆಕ್ಸ್ಟ್ ಎನ್ ಸಿ ಆರ್ ಇದ ಪರ್ಮುಟೇಷನ್ಸ್, ಕಾಂಬಿನೇಷನ್ಸ್, pigeonhole principle, inclusion, exclusion principle, derangements, fundamental theorem of arithmetic. Fundamental theorem of arithmetic. N is equal to P1, P2, P3 and so on. P of N ಈ ತರ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ. ಪ್ರಾಡಕ್ಟ್ ಆಫ್ ಪ್ರೈಮ್ ನಲ್ಲಿ ಎಕ್ಸ್ಪ್ರೆಸ್ ಮಾಡೋದು. ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. Fundamental theorem of arithmetic. Next, divisibility in Z, congruences, congruences, A congruent, B mod, N. ಈ ತರ ತಗೊಂತೀವಲ್ಲ ಕಾಂಗ್ರುಯೆನ್ಸ್ ಇದು. ಚೀನೀಸ್ ರಿಮೈಂಡರ್ ಥಿಯರಮ್ ತುಂಬಾ ಚೆನ್ನಾಗೈತಿ ಇದು. ಚೀನೀಸ್ ರಿಮೈಂಡರ್ ಥಿಯರಮ್ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರ. ಯೂಲರ್ಸ್ ಪೈ ಫಂಕ್ಷನ್, ಪ್ರಿಮಿಟಿವ್ ರೂಟ್ಸ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಚೆನ್ನಾಗೈತಿ. ಗ್ರೂಪ್ಸ್, subgroups, normal subgroups, quotient group, homomorphisms, cyclic groups. ಇದರ ಮೇಲೆ ಕ್ವಶನ್ ಬರುತ್ತಾ, ಇದು ಇಂಪಾರ್ಟೆಂಟ್. ಸೈಕ್ಲಿಕ್ ಗ್ರೂಪ್ ಮೇಲೆ ಒಂದು ಕ್ವಶನ್ ಕೇಳ್ತಾರ. ಪರ್ಮುಟೇಷನ್ ಗ್ರೂಪ್ಸ್, ಕೇಲೆಸ್ ಥಿಯರಮ್, ಕ್ಲಾಸ್ ಇಕ್ವೇಶನ್, ಸೈಲೋಸ್ ಥಿಯರಮ್, ರಿಂಗ್ಸ್, ಐಡಿಯಲ್, ಪ್ರೈಮ್ ಅಂಡ್ ಮ್ಯಾಕ್ಸಿಮಮ್ ಐಡಿಯಲ್ಸ್, quotient rings, unique factorization domains, principal ideal domain, Euclidean domain. ನೋಡ್ರಿ, ಇದು ಎಲ್ಲದ್ರಲ್ಲಿ ಎಷ್ಟು ಕ್ವಶನ್ ಕೇಳ್ತಾರ ಅಂದ್ರ ಮೇಲ್ಗಡೆ ಗ್ರೂಪ್ಸ್ ಮತ್ತ ಇಲ್ಲಿ ಆಲ್ಜಿಬ್ರಾ ಅಂತ ಕೊಟ್ಟು ಇಲ್ಲಿವರೆಗೂ ಏನೈತಿ ಸೈಲೋಸ್ ಥಿಯರಮ್ ವರೆಗೂ ಎಷ್ಟು ಕ್ವಶನ್ ಕೇಳ್ತಾರ. ಅಷ್ಟೇ ಕ್ವಶನ್ ಅನ್ನ ಬರೀ ರಿಂಗ್ಸ್ ಇಷ್ಟ ಕಾನ್ಸೆಪ್ಟ್ ಮೇಲೆ ಕೇಳ್ತಾರ. ಹಂಗಾಗಿ ರಿಂಗ್ಸ್ ಸ್ವಲ್ಪ ರಿವಿಷನ್ ಮಾಡ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗೈತಿ ಇದು ಸಿಲೆಬಸ್. ರಿಂಗ್ಸ್ ಮಾತ್ರ ಚೆನ್ನಾಗೈತಿ, ಕಡಿಮೆ ಐತಿ, ಮಾರ್ಕ್ಸ್ ಜಾಸ್ತಿ ಬರ್ತವೆ ಇಲ್ಲಿ. ಪಾಲಿನಾಮಿಯಲ್ ರಿಂಗ್ಸ್, irreducibility criteria, finite field extensions, Galois theorem. ಓಕೆ, ಟೋಪೋಲಜಿ ಇನ್ನೊಂದು ಓದ್ತೀವಿ ಅಂತ ಹೇಳಿದಲ್ಲ, ಅಲ್ಲಿ ನೋಡ್ರಿ ಅದನ್ನು ಓದಿದ್ರೆ ಇದು ಸ್ವಲ್ಪ ಕನೆಕ್ಟ್ ಐತಿ. ಟೋಪೋಲಜಿ, ಬೇಸಸ್, ಟೆನ್ ಸೆಟ್ಸ್, ಸಬ್ಸ್ಪೇಸ್, ಪ್ರಾಡಕ್ಟ್ ಟೋಪೋಲಜಿ, ಸಪರೇಷನ್ ಎಕ್ಸಿಯಮ್ಸ್, ಕನೆಕ್ಟೆಡ್ನೆಸ್, ಕಾಂಪ್ಯಾಕ್ಟ್ನೆಸ್ ಇಷ್ಟೇ ಇರೋದು. ಅಲ್ಲೇ ಟೋಪೋಲಜಿ ಆಫ್ ರಿಯಲ್ ನಂಬರ್ಸ್ ತುಂಬಾ ಚೆನ್ನಾಗೈತಿ. ಅದನ್ನ ನೋಡ್ಕೊಂಡಿದ್ರಿ ಅಂದ್ರೆ ಇದು ಈಸಿಯಾಗಿ ಅರ್ಥ ಆಗುತ್ತ. ಇಲ್ಲ ಟೋಪೋಲಜಿ ನೀವು ಓದಾಕ್ ಕುಂತ್ರಿ ಅಂದ್ರ ಅದು ಮಿಕ್ಸ್ ಒಂದಿಷ್ಟು ಎಲ್ಲಾ ಯೂನಿಟ್ಸ್ ಸೇರಿ ಟೋಪೋಲಜಿ ಆಗೈತಿ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿದ್ರೆ ಚೆನ್ನಾಗೈತಿ ಟೋಪೋಲಜಿಯನ್ನು. ಯೂನಿಟ್ 3, ordinary differential equations. Existence, uniqueness of solution of initial value problems for first order ordinary differential equation, singular solutions of first order ordinary differential equations, system of first order ordinary differential equations. General theory of homogeneous, non-homogeneous, AX is equal to 0 homogeneous, AX is equal to B. ನೀವು ರಿಯಲ್ ಅನಾಲಿಸಿಸ್ ಲೀನಿಯರ್ ಆಲ್ಜಿಬ್ರಾದೊಳಗ ಲೀನಿಯರ್ ಇಕ್ವೇಶನ್, ನಾನ್ ಲೀನಿಯರ್ ಇಕ್ವೇಶನ್ ಓದಿರ್ತೀರಿ. ಸೇಮ್ ಕಾನ್ಸೆಪ್ಟ್. ಹೋಮೋಜಿನಿಯಸ್ ಅಂಡ್ ನಾನ್ ಹೋಮೋಜಿನಿಯಸ್ ಲೀನಿಯರ್ ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್, ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್, ಸ್ಟರ್ಮ್ ಲಿಯೋವ್ಲಿ ಬೌಂಡರಿ ವ್ಯಾಲ್ಯೂ ಪ್ರಾಬ್ಲಮ್ಸ್, ಗ್ರೀನ್ಸ್ ಫಂಕ್ಷನ್. ಇದ್ರ ಮೇಲೆ ಪಕ್ಕ ಕ್ವಶನ್ ಬಂದೇ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಇದು. ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್, ಲ್ಯಾಂಗ್ರಾಂಜ್ ಅಂಡ್ ಚಾರ್ಪಿಟ್ ಮೆಥಡ್ಸ್ ಫಾರ್ ಸಾಲ್ವಿಂಗ್ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್, ಕೌಚಿ ಪ್ರಾಬ್ಲಮ್ ಫಾರ್ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್, classification of second order partial differential equation, general solution of higher order partial differential equation with the constant coefficients, methods of
variation of variables for Laplace heat and wave equation. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಪಕ್ಕಾ ಕ್ವಶನ್ ಬಂದೇ ಬರುತ್ತೆ. ಲ್ಯಾಪ್ಲೇಸ್ ಹೀಟ್ ಅಂಡ್ ವೇವ್ ಇಕ್ವೇಶನ್ ಮೇಲೆ ಯಾವ್ದಾದ್ರೂ ಒಂದ್ರ ಮೇಲೆ ಒಂದು ಕ್ವಶನ್ ಕೇಳೇ ಕೇಳ್ತಾರ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ನ್ಯೂಮರಿಕಲ್ ಅನಾಲಿಸಿಸ್ ಅಂದ್ರೆ ಒಂದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅಂದ್ರೆ ಈಸಿಯಾಗಿ ಆನ್ಸರ್ ಏನ್ ಬರುತ್ತೆ ಅನ್ನೋದು ಗೊತ್ತಾಗುತ್ತಿಲ್ಲ. ನೆಕ್ಸ್ಟ್, ನ್ಯೂಮರಿಕಲ್ ಅನಾಲಿಸಿಸ್, numerical solutions of algebraic equations, method of iteration and Newton-Raphson method, rate of convergence, solution of system of linear algebraic equation using Gauss elimination, Gauss-Seidel, finite differences, Lagrange, Hermite and spline interpolation, numerical differentiation and integration, numerical solutions of ODE using Picard's Euler modified Euler Runge-Kutta method. ಇಲ್ಲೇ modified Euler Runge-Kutta method ಈಸಿ ಐತಿ. ಒಂದೊಂದು ಕ್ವಶನ್ ಅನ್ನ ಕೇಳ್ತಾರೆ ಈ ಭಾಗದ ಮೇಲೆ. ನೆಕ್ಸ್ಟ್, ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ ತುಂಬಾ ಸಿಂಪಲ್ ಐತಿ. ಒಂದೆರಡು ಮೂರು ಫಾರ್ಮುಲಾಸ್ ಬರ್ತಾವ. ಆ ಫಾರ್ಮುಲಾ ಮೇಲೆ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತವು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇದು ಎಕ್ಸಾಮ್ ಓರಿಯೆಂಟೆಡ್ ಆಗಿ. ವೇರಿಯೇಷನ್ ಆಫ್ ಫಂಕ್ಷನ್, ವೇರಿಯೇಷನ್ ಆಫ್ ಫಂಕ್ಷನಲ್, ಯೂಲರ್ ಲ್ಯಾಗ್ರಾಂಜ್ ಇಕ್ವೇಶನ್, ನೆಸೆಸರಿ ಅಂಡ್ ಸಫಿಷಿಯಂಟ್ ಕಂಡೀಷನ್ ಫಾರ್ ಎಕ್ಸ್ಟ್ರೀಮಾ, ವೇರಿಯೇಷನಲ್ ಮೆಥಡ್ ಫಾರ್ ಬೌಂಡ್ರಿ ವ್ಯಾಲ್ಯೂ ಪ್ರಾಬ್ಲಮ್ಸ್ ಇನ್ ಆರ್ಡಿನರಿ ಅಂಡ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಇಷ್ಟೇ ಇರೋದು. ಒಂದು ಎರಡು ಮೂರು ಫಾರ್ಮುಲಾ ಬರ್ತಾವ, ಅದೇ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾವ. ಅಂತವ ಕ್ವಶನ್ ಕೇಳ್ತಾರೆ ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ ಮೇಲೆ. ಇನ್ನ ಲೀನಿಯರ್ ಇಂಟಿಗ್ರಲ್ ಇಕ್ವೇಶನ್, ಲೀನಿಯರ್ ಇಂಟಿಗ್ರಲ್ ಇಕ್ವೇಶನ್ ಆಫ್ ಫಸ್ಟ್ ಅಂಡ್ ಸೆಕೆಂಡ್ ಕೈಂಡ್ ಆಫ್ Fredholm and Volterra type, solution with the separable kernels, characteristic numbers, eigenfunctions, resolvent kernel. ಇದು ಚೆನ್ನಾಗೈತಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಜನರಲೈಸ್ಡ್ ಕೋಆರ್ಡಿನೇಟ್ಸ್, ಲ್ಯಾಗ್ರಾಂಜಸ್ ಇಕ್ವೇಶನ್, ಹರ್ಮೈಟ್ ಕ್ಯಾನಾನಿಕಲ್ ಇಕ್ವೇಶನ್, ಹರ್ಮೈಟ್ ಪ್ರಿನ್ಸಿಪಲ್ ಅಂಡ್ ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಆಕ್ಷನ್, two-dimensional motion of rigid bodies, Euler dynamic equation for motion of a rigid body about an axis, theory of small oscillations. ಇದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನಲ್ಲಿ ಇರೋಂಥದ್ದು. ಇದೆಲ್ಲವನ್ನ ನೀವು ಯೂನಿಟ್ 3 ಅಲ್ಲಿ ಓದ್ತೀರಿ. ಇನ್ನು ಯೂನಿಟ್ 4 ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ. MS ಅಲ್ಲಿ ಸ್ಟಾರ್ಟ್ ಮಾಡಿದವರಿಗೆ ತುಂಬಾ ಇದಾಗುತ್ತೆ. ಇದು ಮ್ಯಾಥಮೆಟಿಕಲ್ ಸೈನ್ಸ್ ತಗೊಂಡವ್ರಿಗೂ ಒಂದಿಷ್ಟನ್ನ ಓದಿರ್ತೀರಿ, ನೀವು ಒಂದಿಷ್ಟು ಓದಿರ್ತೀರಿ, ಒಂದಿಷ್ಟು ಓದಿರಲ್ಲ. ಇಂಪಾರ್ಟೆಂಟ್ ನೋಡ್ಕೊಂಡ್ರು ಹೆಲ್ಪ್ ಆಗುತ್ತೆ. ಯೂನಿಟ್ 4, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್, ಎಕ್ಸ್ಪ್ಲೋರೇಟರಿ ಡಾಟಾ ಅನಾಲಿಸಿಸ್, ಸ್ಯಾಂಪಲ್ ಸ್ಪೇಸ್, ಡಿಸ್ಕ್ರೀಟ್ ಪ್ರೊಬ್ಯಾಬಿಲಿಟಿ, ಇಂಡಿಪೆಂಡೆಂಟ್ ಇವೆಂಟ್, Bayes theorem, random variables and distribution functions, univariate and multivariate, expectation and moments, independent random variables, marginal and conditional distributions, characteristic functions, probability inequality, Chavez, Markov, Johnson, modes of convergence, weak and strong laws of large numbers, central limit theorems, Markov chain and ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ, ಇದ್ರ ಮೇಲೆ ಕ್ವಶನ್ ಬರ್ತಾವ. Markov chain and Markov chains with finite and countable state space, classification of states, limiting behavior of n-step transition probabilities, stationary distribution, Poisson and birth and death process. ಇದು ಏನೈತಿ, ಇದ್ರ ಮೇಲೆ
ಫೋಕಸ್ ಮಾಡ್ರಿ, ಇದ್ರ ಮೇಲೆ ಕ್ವಶನ್ 100% ಕೇಳೇ ಕೇಳ್ತಾರ. Standard discrete and continuous univariate distribution, sampling distribution, standard errors and asymptotic distributions, distribution of order, statistic and range. Method of estimation, properties of estimators, confidence intervals, test of hypothesis, most powerful and uniformly most powerful test, likelihood ratio test, analysis of discrete data and chi-square test of goodness of fit, large sample test, simple non-parametric test for 1 and 2 sample problems, rank correlation and test for independence, elementary Bayesian inference, Gauss-Markov model, estimability of parameters, best linear unbiased estimators, confidence interval, test for linear hypothesis, analysis of variance and covariance, fixed, random, mixed, apex models, simple and multiple linear regression, elementary regression, diagnostic, logistic regression. ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ, multivariate normal distributions, Wishart distribution and their properties, distribution of quadratic forms, inference of parameters, partial and multiple correlation coefficients and related tests, data reduction techniques, principal component analysis, discriminant analysis, cluster analysis, canonical correlation, simple random sampling, stratified sampling and systemic sampling, probability proportional to size sampling, ratio and regression method, completely randomized designs, randomized block design and Latin square design, connectedness and orthogonality of block designs, BIBD, 2K factorial experiments, confounding and construction, hazard function and failure rates, censoring and live testing, series and parallel system. ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಇದನ್ನ ಓದಿರ್ತೀರಿ, ಮ್ಯಾಥ್ಸ್ ದವರು ಓದಿರ್ತೀರಿ, ಸ್ಟಾಟ್ ದವರು ಓದಿರ್ತಾರ. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್, ಸಿಂಪ್ಲೆಕ್ಸ್ ಮೆಥಡ್, ಡ್ಯುಯಾಲಿಟಿ, ಎಲಿಮೆಂಟರಿ ಕ್ಯೂಯಿಂಗ್ ಅಂಡ್ ಇನ್ವೆಂಟರಿ ಮಾಡೆಲ್, ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಆಫ್ ಮಾರ್ಕೋವಿಯನ್ ಕ್ಯೂಯಿಂಗ್ ಮಾಡೆಲ್, M bar M bar 1 with limited waiting space. Next M bar G bar 1 ಅದು ನೆಕ್ಸ್ಟ್. ಇದಿಷ್ಟು ಸಿಲೆಬಸ್. ಇಲ್ಲೇ ಒಂದಿಷ್ಟು ನೋಟ್ ಅನ್ನ ಕೊಟ್ಟರು ನೋಡ್ರಿ. ಆಲ್ ಸ್ಟೂಡೆಂಟ್ ಆರ್ ಎಕ್ಸ್ಪೆಕ್ಟೆಡ್ ಟು ಆನ್ಸರ್ ಕ್ವಶನ್ಸ್ ಫ್ರಮ್ ಯೂನಿಟ್ 1. Student in mathematics are expected to answer additional question from unit 2 and unit 3. Student with an statistic expected to answer additional questions from unit 4. ಏನಿಲ್ಲ, ಅವ್ರಿಗೇನ್ ಸ್ಟಾಟ್ದವರು ಮ್ಯಾಥಮೆಟಿಕಲ್ ಸೈನ್ಸ್ ನ ಬರಿತಾ ಇರ್ತಾರಲ್ಲ, ಹಂಗಾಗಿ ಇದನ್ನ ಮಾಡ್ರಿ ಅಂತ ಹೇಳ ಕನ್ಸಿಡರ್ ಮಾಡೋದು. ಎಲ್ಲ ಇಲ್ಲಿ 200 ಮ್ಯಾಥಮೆಟಿಕಲ್ ಸೈನ್ಸ್ ದಲ್ಲಿ 200, ಅಲ್ಲಿ 300 ಎಲ್ಲವನ್ನು ಸೇರಿ ನೋಟಿಫಿಕೇಶನ್ ನಲ್ಲಿ ಹೇಳೈತಲ್ಲ, ಆ ರೀತಿ ನೋಟಿಫಿಕೇಶನ್ ನಲ್ಲಿ ಡಿಸ್ಕಸ್ ಮಾಡಿ ನೋಟಿಫಿಕೇಶನ್ ನಲ್ಲಿ ಯಾವ ರೀತಿ ನಿಮ್ಮ ಮಾರ್ಕ್ಸ್ ಅನ್ನ ಕೊಡ್ತಾರ ಅಂತಂತಂದು, ಯಾವ ಕೆಟಗರಿಗೆ ಎಷ್ಟು ಮಾರ್ಕ್ಸ್ ತಗೊಂಡ್ರ ಎಲಿಜಿಬಲ್ ಆಗಿರ್ತಾರ
ಅಲ್ಲೇ ಕಟ್ ಆಫ್ ಮಾರ್ಕ್ಸ್ ಗಿಂತ ಜಾಸ್ತಿ ತಗೊಂಡ್ರ ಅವ್ರದ್ದು ಕ್ವಾಲಿಫೈ ಅಂತ ಕೊಡ್ತಾರ. ನೋಟಿಫಿಕೇಶನ್ ನಲ್ಲಿ ಕರೆಕ್ಟ್ ಆಗಿ ಓದ್ಕೋರಿ ಒಂದ್ಸರಿ. ಇಲ್ಲ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೋಟಿಫಿಕೇಶನ್ ಅನ್ನ ನಾ ವಿವರಣೆ ಮಾಡಿ ಬಿಟ್ಟೀನಿ ಹಿಂದಿನ ವಿಡಿಯೋದಲ್ಲಿ, ಅದನ್ನ ನೋಡ್ಕೋರಿ. ಚೆನ್ನಾಗಿ ಓದೋದಕ್ಕೆ, ಸಾಲ್ವ್ ಮಾಡೋದಕ್ಕೆ, ಇದನ್ನ ಓದಕ್ ಆಗಂಗಿಲ್ಲ. ಬುಕ್, ಕ್ವಶನ್ ಪೇಪರ್, ಸಿಲೆಬಸ್ ಎಲ್ಲ ಇಟ್ಕೊಂಡು ಒಂದ್ ಸ್ವಲ್ಪ ಸಾಲ್ವ್ ಮಾಡ್ರಿ, ಸ್ಟಾರ್ಟ್ ಮಾಡ್ರಿ. ಈಗ ಪ್ರಿಪರೇಷನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ನಾನು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ಹೆಲ್ಪ್ ಮಾಡಕ್ ಟ್ರೈ ಮಾಡ್ತೀನಿ. ಇದಿಷ್ಟು ಈ ವಿಡಿಯೋದಲ್ಲಿ. ಇನ್ನೊಂದು ವಿಡಿಯೋದಲ್ಲಿ ಜನರಲ್ ಸಿಲೆಬಸ್ಗೆ ಏನ್ ಅಂದ್ರೆ ಜನರಲ್ GK ಕ್ವಶನ್ ಪೇಪರ್ ನಲ್ಲಿ ಏನ್ ಸಿಲೆಬಸ್ ಇದೆ ಅನ್ನೋದನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನೋಡೋಕೆ ಬೆಲ್ ಐಕನ್ ಅನ್ನು ಒತ್ತಿ.